ಬಹಳ ಸಂತೋಷವಾಯಿತು. ಯಾವುದು ನಿನ್ನ ಉಪಚಾರವನ್ನ ನೋಡಿ, ಒಳ್ಳೆಯ ಉಪಚಾರ ನಿನ್ನದ್ದು. ಆದ್ರೆ ನನಗೆ ಇಲ್ಲಿ ಬರುವುದಕ್ಕೆ ಬಲವಾದ ಕಾರಣ ಎನ್ನುವುದುಂಟು. ಸತ್ಯಲೋಕಕ್ಕೆ ಹೋಗಿದ್ದೆ, ಹೇಳ್ತಾ ಇದ್ದಾನೆ, ನಡೀತಾ ಉಂಟು ಶಾರದೆಯ ಗಾಯನ. ವೀಣೆಯನ್ನ ಮಾಡಿಸ್ತಾ ಇದ್ದಾಳೆ, ಹಾಡ್ತಾ ಇದ್ದಾಳೆ. ನಿಲ್ಲಿಸು ಅಂತ ಹೇಳಿದ. ಯಾಕೆಂದು ಗೊತ್ತಾಗ್ಲಿಲ್ಲ. ಇದು ಒಂದು ಸ್ವರವೇನೆ, ಸ್ವರ ಅಂದ್ರೆ ಕೇಳಬೇಕು, ಅದು ಸತ್ಯಭಾಮಿ ಅಂತ ಹೇಳುವುದೇನೆ. ಹೌದಾ? ಸಮಯ ಇಲ್ಲ ನನಗೆ. ಆಮೇಲೆ ಕೈಲಾಸಕ್ಕೆ ಹೋಗಿದ್ದೆ, ತಾಂಡವ ನಡೀತಾ ಇತ್ತು. ಜೊತೆಯಲ್ಲಿ ಪಾರ್ವತಿಯು ತಾಂಡವದಲ್ಲಿತ್ತು. ಅವಾಗ ಈಶ್ವರ ಹೇಳುವುದು, ಈ ತಾಂಡವವನ್ನು ನೋಡುವುದಕ್ಕಾಗುತ್ತದೇನೆ, ಒಂದು ನೃತ್ಯ ನೋಡಬೇಕು ಅಂತಾದ್ರೆ ಅದು ಸತ್ಯಭಾಮಿ ಅಂತ ಹೇಳುವುದೇನೆ. ಹೌದಪ್ಪ. ಈಗ ಬೇಡ, ಬೇಕಿದ್ದು ಕೇಳ್ತೇನೆ, ನಿನ್ನಲ್ಲಿ ದಾಕ್ಷಿಣ್ಯ. ಇದನ್ನೆಲ್ಲ ಕೇಳಿದ್ನೋ ಎನ್ನುವ ನನಗೆ ಸಹಿಸಿಕೊಳ್ಳಿಕ್ಕೆ ಆಗಲಿಲ್ಲ. ಹಾಗಲ್ಲಪ್ಪ, ಕುತೂಹಲ, ನಿನ್ನನ್ನು ನೋಡ್ಬೇಕು, ನಿನ್ನಲ್ಲಿ ಮಾತಾಡಬೇಕು ಎನ್ನುವಂತಹ ಕುತೂಹಲ ನೋಡೋಡಿ ಬಂದೆ. ಆದ್ರೆ ನನಗೆ ಆಶ್ಚರ್ಯ ಬೇರೆ ಏನಲ್ಲ, ನೀನು ಒಬ್ಬಳೆ ಸತ್ಕಾರ ಮಾಡ್ತಾ ಇದ್ದೀಯ. ಯಾವಾಗಲೂ ನಾನು ಬಂದಾಗ ಜೊತೆಯಲ್ಲಿ ಅವ ಇರ್ತಿದ್ದ. ಅಂದ್ರೆ ನಿನ್ನ ಸೀರೆ ಸೆರಗನ್ನು ಹಿಡಿದುಕೊಂಡಿರುವಂತಹ ಆ ಕೃಷ್ಣ ಎಲ್ಲ ಅವ್ರಿಲ್ಲ ಅಂತ ಗೊತ್ತಾಗೋಯ್ತಾ? ಅಲ್ಲ, ಇಲ್ವಾ? ಇಲ್ವಾ ಅವ್ರಿಲ್ಲ ಅಂದ್ರೆ ಏನಾಯ್ತ? ಏನು ಆಗ್ಲಿಲ್ಲ, ಅವ್ರಿಗೇನು ಆಗ್ಲಿಲ್ಲ. ಇದ್ದಾರೆ, ಇಲ್ಲ. ಎಲ್ಲಿ ಹೋದ? ನಿನ್ನನ್ನು ಬಿಟ್ಟು ಎಲ್ಲಿಗೆ ಹೋಗ್ತಾನವ? ಏನು ಹೇಳುವುದಂತಲೇ ಗೊತ್ತಾಗೋದಿಲ್ಲ ಸ್ವಾಮಿ. ಹೇಳ್ಬಾರ್ದು. ಇಲ್ಲಪ್ಪ, ನಾನು ಹಾಕಿದ್ದವನೇ, ಯಾರಲ್ಲೂ ಹೇಳುವವನೇ ಅಲ್ಲ. ನೀವು ಒಬ್ಬೊಬ್ರಲ್ಲಿ ಹೇಳುವುದೇ ಇಲ್ಲ. ಒಬ್ಬೊಬ್ರಲ್ಲಿ ಹೇಳುವುದೇ ಅದ್ರ ಬಹಳಷ್ಟು ಬಂದಿದ್ದನ್ನು ಹೇಳುವ. ಹಾಗಲ್ಲ, ಒಬ್ರಲ್ಲೂ ಹೇಳುವುದಿಲ್ಲ ಅಂತ. ಯಾರಲ್ಲೂ ಹೇಳುವುದಿಲ್ಲ ಸ್ವಾಮಿ. ಸತ್ಯ ಹೇಳಬೇಕಾ? ನಾನಾದ್ರೆ ಅದನ್ನೇ ಹೇಳು. ನನ್ನ ಗಂಡ ಸರಿ ದೇವರೇ, ಇಷ್ಟು ದಿವಸ ಮೇಲೆ ಗೊತ್ತಾಯ್ತೇನೆ ನಿನಗೆ. ಪಾಪ ಕಷ್ಟವೇ, ನೀನು ಜೀವನ ಕಷ್ಟವೇ ಗೊತ್ತಾಗುವುದಿಲ್ಲ ನೋಡುವವರಿಗೆ. ಸತ್ಯಭಾವಿಗೆ ಏನು ಕಡಿಮೆ ಉಂಟು? ಸುಖದ ಸುಪ್ಪತ್ತಿಗೆಯಲ್ಲಿ ಇದ್ದಾಳೆ, ಇವಳಿಗೆ ಯಾವುದಕ್ಕೂ ಕಡಿಮೆ ಇಲ್ಲ ಅಂತ ಹೇಳುವವರೇ ಹೆಚ್ಚು ಇದ್ದಾರೆ. ನನ್ನ ನೋವು ನನಗೆ ಮಾತ್ರ ಗೊತ್ತು. ಅಯ್ಯೋ, ನೀನು ಮಾತ್ರ ಗೊತ್ತು. ನಾನಾದ್ರೆ ಮೊನ್ನೆ ದಿನ ಏನಾಯ್ತು ಗೊತ್ತುಂಟೆ? ಏನಾಯ್ತು? ನನ್ನ ಗಂಡ ನನ್ನ ಮನೆಗೆ ಬಂದ 3 ದಿನ ಆಯ್ತು. ಅಯ್ಯೋ, ತಪ್ಪು. ಎಷ್ಟು ದಿನ ಹೇಳಿ? 3 ದಿನ. ಅಯ್ಯೋ, ಸಿಟ್ಟು ಬರ್ತದೆ. ಕೃಷ್ಣ ಹೀಗೆ ಮಾಡಬಾರ್ದು, ಬೇಸರ ಆಗುತ್ತದೆ ಅಲ್ವಾ? 3 ದಿನ ಆದ್ಮೇಲೆ ಅಂತೂ ನನ್ನ ಗಂಡ ಕೃಷ್ಣ ಬಂದ್ರ. ಹೌದು. ಬಾಗಿಲು ತೆರೆದಿಯ ನೀನು? ಒಳಗೆ ಕರೆದುಕೊಂಡ್ಯಾ? ಮೊದಲಿಗೆ ನಾನು ಕರೆದುಕೊಳ್ಳಿಲ್ಲ, ಯಾಕೆ ನಮ್ಗೆ ಸಿಟ್ಟು ಬಂದಿತ್ತಲ್ಲ. ಸರಿ ಉಂಟು. ಆಮೇಲೆ ಬಿಟ್ಟೆ, ಒಳಗೆ ಬಿಟ್ಕೊಂಡೆ. ಒಳಗೆ ಕರೆದೆ. ಒಳಗೆ ಕರೆದದ್ದು ಮಾತ್ರ ಅಲ್ಲ, ನೇರವಾಗಿ ನನ್ನ ಹತ್ರವೇ ಬರ್ಲಿಕ್ಕೆ ಮುಂದಾಗ್ತಾರೆ ನನ್ನ ಗಂಡ. ಇದು ಸರಿ ಉಂಟು. ಯಾವ ಗಂಡ ಆದ್ರೆ ಹೆಂಡತಿ ಹತ್ರ ಹಾಗೆ ಬರ್ಬೋದಾ? ಬರುವುದು ನಿನ್ನ ಗಂಡ ನಿನ್ನ ಹತ್ರ ಬರ್ಬೋದು. ಸರಿ ಉಂಟು. ಸರಿ ಅಲ್ಲ, ಸರಿ ಅಲ್ಲ. ಆಗ ನಾನು ಅವ್ರಿಗೆ ಬೈದೆ. ಸರಿ ಆಯ್ತು. ಮನೆಯಿಂದ ಹೊರಗೆ ಹಾಕಿದೆ. ಹೋಗಬೇಕಿತ್ತು, ನೀನು ಹೊರ ಹಾಕಿದೆ. ಹೊರಗೆ ಹಾಕಿದೆ. ಯಾಕೆ ಗೊತ್ತಾ? ಅವರಿಗೆ ಬುದ್ಧಿ ಕಲಿಸಬೇಕು ಎನ್ನುವ ಕಾರಣಕ್ಕಾಗಿ ಬುದ್ಧಿ ಬರಬೇಕು ನಾನು ಅಂದ್ಕೊಂಡದ್ದು. ಒಂದು ರಾತ್ರಿ ಅಂಗಳದಲ್ಲೇ ಅವರು ನಿದ್ದೆ ಮಾಡ್ಲಿಕ್ಕಾಗದೆ ಒದ್ದಾಡಿ ಕಳೆದ್ರು ಅಂತಾದ್ರೆ ಮಾರನೇ ದಿನ ಆಗುವಷ್ಟರಲ್ಲಿ ಅವ್ರಿಗೆ ಬುದ್ಧಿ ಬರ್ತದೆ ಅಂತ. ಅವನಿಗೆ ನಿನ್ನ ಬಿಟ್ಟಿದ್ರು ಆಗುವುದಿಲ್ವೇ? ಎಲ್ಲೋ ಅಂಗಳದಲ್ಲಿ ಮೂಲೆ. ನಾನು ಹಾಗೆ ಅಂದುಕೊಂಡದ್ದು. ಆದ್ರೆ ಬೆಳಗ್ಗೆ ಎದ್ದು ನೋಡುವಾಗ ಅವ್ರು ಇರ್ಲೇ ಇಲ್ಲ. ನಾನಂದ್ರೆ ಇಲ್ವಾ? ಇಲ್ಲಪ್ಪ. ಹುಡುಕಿಸ್ಬೇಕು.
ಬಹಳಷ್ಟು ಮಂದಿ ಇದ್ದಾರೆ. ಅವಳ ಮನೆ ಅಂತ ಹೇಳಿದ್ರೆ ಸಮಸ್ಯೆ. ಅವಳ ಮನೆ ಅಂದ್ರೆ ರುಕ್ಮಿಣಿಯ ಮನೆ. ರುಕ್ಮಿಣಿ ಮನೆಗೆ ರುಕ್ಮಿಣಿಯ ಮನೆ ಅದರಲ್ಲಿ ಅಲ್ಲಿ ಹೋಗಿ ಸೇರ್ಕೊಂಡಿದ್ದಾರೆ. ಎಂತ ತಪ್ಪು ಮಾಡಿಬಿಟ್ಟೆ. ಬಹಳ ನೋವಾಯ್ತು ನಾರದರೆ, ಬಹಳ ನೋವಾಯ್ತು. ಯಾವ ಹೆಂಡತಿಗೂ ಇಂಥ ಪರಿಸ್ಥಿತಿ ಬರಬಾರದು. ಆದ್ರೆ ಒಂದು ಸಮಾಧಾನ ಏನು ಗೊತ್ತುಂಟ, ನನ್ನ ಗಂಡ ಇಲ್ಲದೆ ಹೋದ್ರೆ ಏನಂತ ನಾರದರೆ, ನೀವು ಬಂದ್ರಲ್ಲ ನಾರಾಯಣ ನಾರಾಯಣ. ನಿಮ್ಗೇನಾಯ್ತು? ಅಲ್ಲ ಎಂತ ಹೇಳುದೆ, ನಿಮ್ಗೇನಾಯ್ತು ಈಗ? ನೀವು ಬಂದ್ರಲ್ಲ ಅಂತ ಹೇಳಿದ್ರೆ ಅಂತದ್ದು. ಅಯ್ಯೋ ನೀವು ತಪ್ಪು ತಿಳ್ಕೊಂಡ್ರ? ಅಲ್ಲ ತಪ್ಪು ನೀ ಹೇಳಿದ್ಯಲ್ಲ. ಅಯ್ಯ ಹಾಗಲ್ಲ, ಮತ್ತೆ ನನ್ನ ಗಂಡ ನನ್ನ ಮನೆಯಲ್ಲಿ ಇಲ್ಲದೆ ನನಗೆ ಸಮಸ್ಯೆ ಉಂಟಾಗಿದೆ. ನೀವು ಬಂದ್ರೆ ಸಮಸ್ಯೆಗೆ ಪರಿಹಾರ ಸಿಕ್ಕಿದ ಹಾಗೆ. ಆ ಪರಿಹಾರವನ್ನು ಅದಕ್ಕಾಗ ಸಂತೋಷ. ಅದು ಪರಿಹಾರವನ್ನು ಹುಡುಕುತ್ತಾಗೆ ಇಲ್ಲಿ ಬಂದವ ನಾನು. ಹೌದಪ್ಪ. ಈಗ ಕಥೆ ಏನಾಗಿದೆ ಗೊತ್ತುಂಟ. ಈಗ ಹನುಮಂತ ಇಲ್ಲಿವರೆಗಾಗಿ ಬಂದಿದ್ದಾನೆ. ತ್ರೇತೆಯ ಹನುಮಂತ ಬರಲಿ ಬಿಡಿ. ರಾಮರೂಪದ ದರ್ಶನವನ್ನು ಪಡೆಯುವುದಕ್ಕಾಗಿ ಶ್ರೀಕೃಷ್ಣ ರಾಮನಾಗಿ ಕಾಣಿಸಿಕೊಳ್ತಾನೆ. ಆದ್ರೆ ಅವನ ಜೊತೆಯಲ್ಲಿ ಸೀತೆ ಒಬ್ಬಳು ಬೇಕೋ ಬೇಡವಾ? ಬೇಕು ಬೇಕು. ಯಾರ್ಯಾರು ಸೀತೆ ಆದ್ರೆ ಚಂದ ಕಾಣುವುದಕ್ಕೆ ಉಂಟೇನೆ. ಪಕ್ಕದಲ್ಲಿ ನೀನು ಸೀತೆ ಆಗಿದ್ರೆ ಮಾತ್ರ ಚಂದ. ಹೌದು, ನಾರಾದ್ರೆ ತಿನ್ಲಿಕ್ಕೆ ಬೇಕು. ಅವನಿಗೆ ಈಗ ಬೇಡವೇ ಬಿಡಿಯಲ್ಲಿ ಇದ್ದೇನೆ ನಾನು. ಮುಂದೇನು ಆದ್ರೆ ಅಲ್ಲಿ ಏನಾಗಿದೆ ಗೊತ್ತುಂಟ, ಕೃಷ್ಣ ಈಗಾಗಲೇ ರುಕ್ಮಿಣಿಯನ್ನ ಸೀತೆಯನ್ನಾಗಿಸುವುದಕ್ಕೆ ಹೊರಟಿದ್ದಾನೆ. ರುಕ್ಮಿಣಿಯನ್ನ? ಹೌದು. ನನಗೆ ಸಿಟ್ಟು ಬಂತು ಕೇಳಿದೆ. ಅಷ್ಟು ಚಂದದವಳು ಸತ್ಯಭಾಮೆ ಇರುವಾಗ ಇವಳನ್ನು ಸೀತೆ ಮಾಡಿದ ಸೀತೆ ಆಗಿ ಕಾಣ್ತಾಳ ಅಂತ ಕೇಳಿದೆ. ಹೇಳಿದೆ ನಾನು. ನೀವೆಲ್ಲ ಹೇಳುದು ಬೇಡ, ನನಗೆ ಗೊತ್ತುಂಟು ಅಂತ ಹೇಳುವುದನ್ನೇ ನನಗೆ ತಿರುಗಿ ಮಾತಾಡುವುದ ಕೃಷ್ಣ. ಅದಕ್ಕಾಗಿ ಇಲ್ಲಿವರೆಗಾಗಿ ಬಂದಿದ್ದೇನೆ. ಆದಷ್ಟು ಬೇಗ ಯಾವುದಕ್ಕೂ ಸೀತೆಯನ್ನು ಒಪ್ಪಿಕೊಳ್ಳುವ ಯಾರು? ಹನುಮಂತ. ಹೌದಾ ಅಲ್ವಾ? ಹಾಗಾಗಿ ಸೀತೆ ವೇಷ ಮಾಡಬೇಕು. ಬಂದೆ ಎಂತದೆ? ಪಟ್ಟ ಸೀರೆ ಬೇಕು, ಆಭರಣಗಳು ಬೇಕು. ಸುಮ್ಮನುಳಿದ್ದೇನೆ. ಅದು ಮನೆಯಲ್ಲಿದ್ದಾಗ, ಅರಮನೆಯಲ್ಲಿದ್ದಾಗ ಪಟ್ಟ ಸೀರೆ. ಹನುಮಂತ ನೋಡಿದ್ದಲ್ಲಿ ಕಾಡಿನಲ್ಲಿ ಅಲ್ವಾ ಸೀತೆಯನ್ನು ನೋಡಿದ್ದು. ಹಾಗಾದ್ರೆ ಸೀತೆ ಆಗಬೇಕು ಅಂತಾದ್ರೆ ಬರೀ ಆಭರಣ ಅಲ್ಲ, ಬೇಕಾದದ್ದು. ಮೊದಲು ಮುಖ ಹೇಗಿರ್ಬೇಕು ಗೊತ್ತುಂಟ ನಿನಗೆ? ಕಪ್ಪಾಗ್ಬೇಕು. ಮುಖ ಕಪ್ಪಾಗ್ಬೇಕು. ಸೀತೆ ಮೊದಲು ಕಪ್ಪಿಲ್ವಾಗಿತ್ತೆ. ಕಾಡಿಗೆ ಹೋಗುವಾಗ ಸೂರ್ಯನ ಕಿರಣಗಳು ಅವಳ ಮುಖದ ಮೇಲೆ ಬಿದ್ದ ಕಾರಣಕ್ಕಾಗಿ ಅವಳು ಮುಖ ಕಪ್ಪಾಗಿತ್ತು. ಹಾಗಾಗಿ ನೀನು ಮುಖ ಕಪ್ಪಾಗ್ಬೇಕೀಗ. ಸರಿ. ಆಮೇಲೆ ತಿಲಕ ದೊಡ್ಡದಿರಬೇಕು. ಮತ್ತೆ ಕಾಡಿಗೆ ಹೋಗುವಂತ ಸಂದರ್ಭದಲ್ಲಿ ಇದ್ದ ಆಭರಣಗಳನ್ನೆಲ್ಲ ದೇಹದ ಮೇಲೆ ಹೇರಿಕೊಂಡು ಹೋದವಳು ಅದಷ್ಟನ್ನು ಮಾಡಿಕೊಂಡು ಬಾ. ಆಮೇಲೆ ಮುಂದಿನ ದೇವಸ್ಥಾನ ಈ ತಿಲಕ ಅಂತ ಹೇಳಿದ್ರೆ ಈ ದೊಡ್ಡ ಗಾಡಿ ಚಕ್ರ ಇದ್ದಾಗಿರ್ಲಿ. ಬೇಗ ಬೇಗ ಸಂಪೂರ್ಣ ಕಪ್ಪಾಗಬೇಕು. ಸಮಯ ಇಲ್ಲ, ಹಾಗಾಗಿ ಆದಷ್ಟು ಬೇಗ ಆಗ್ಲಿ. ನೋಡು, ಗಡಿಬಿಡಿಯಲ್ಲಿ ಕೈಯಿಂದ ತಿಕ್ಕುವುದಕ್ಕೆ ಕಷ್ಟ ಆದ್ರೆ ಮುಖವನ್ನೇ ತೆಗೆದು ಒಲೆಗೆ ಹಾಕಿ ನೋಡಿಲ್ಲ. ಆದಷ್ಟು ಬೇಗ ಆಗ್ಬೇಕು, ಆದಷ್ಟು ಬೇಗ ಆಗ್ಬೇಕು. ತಿಲಕ ದೊಡ್ಡದಿರಲಿ, ದೊಡ್ಡ ದೊಡ್ಡ ಆಭರಣ ಬೇಕು, ಸಣ್ಣ ಸಣ್ಣ ಆಭರಣ ಆಗ್ಲಿಕ್ಕಿಲ್ಲ. ಜನಕ ಮಹಾರಾಜನ ಮಗಳಲ್ವ ಅವಳು. ನಿನ್ನಲ್ಲೂ ಏನು ಕಡಿಮೆ ಇಲ್ಲ ಬಿಡು. ಯಾವುದನ್ನು ಬಿಡ್ಬೇಡ, ತುಂಬಿ ಬಿಡ್ಬಾ ನೀವು. ಆಭರಣಗಳು ತುಂಬಿರ್ಬೇಕು. ಎಲ್ಲ ಬೇಕು, ಎಲ್ಲ ಬೇಕು. ಹಳೆ ಹಳೆ ಆಭರಣ ಏನು ಹೊರಗೆ ಬರ್ಲಿ. ಬೇಗ ಸಮಯ ಇಲ್ಲ. ಹನುಮಂತ ಬಂದಾಗಿದೆ. ಮುಗಿತದ ಆಯ್ತಾ? ಅಂದ್ರೆ ನಾನು ಹಾರಿ ನಿಂತದ್ದು ಯಾಕೆ ಗೊತ್ತುಂಟು? ನನಗೆ ಅವಳನ್ನು ನೋಡಿದ ನೆನಪಾಯ್ತು. ಅವಳನ್ನ ಸೀತಾಮಾತೆಯನ್ನು ನೋಡಿದ ನೆನಪಾಯ್ತು. ಆ ಭಕ್ತಿಯಿಂದ ದೂರ ಹಾರಿ ನಿಂತದ್ದು ನಾನು. ಸರಿಯಾಗಿದೆ.
ಹಾ. ವೇಷಭೂಷಣ ಎಲ್ಲ ಸರಿ ಉಂಟು. ಎಲ್ಲ ಸರಿ ಉಂಟು. ಹಾಗಾದ್ರೆ ಹೋಗುವ ಬನ್ನಿ. ಇಲ್ಲೋ ಈಗ ಸರಿ ಈಗ ಸರಿ ಆಕೆಗೆ ನೀನೇನೋ ಹೊರಟೆ ಹೌದು, ಆದ್ರೆ ನಡೆಯುವುದಕ್ಕೊಂದು ತಿಟ್ಟು ಅನ್ನುವುದಿಲ್ವೇನೆ? ಏನು ತಿಟ್ಟು ಸ್ವಾಮಿ? ಕಾರಣ ಉಂಟು. ಎಲ್ಲಿ ತಿಟ್ಟು? ಅವಳು ಎಲ್ಲಿ ತಿಟ್ಟು? ಇದೇ ತಿಟ್ಟೆ ಅಂದ್ರೆ ಕಾಡಿಗೆ ಹೋಗುವಂತ ಸಂದರ್ಭದಲ್ಲಿ ಹಾ. ಸೀತೆ ಪಾದರಕ್ಷೆಯನ್ನು ಧರಿಸಿದವಳಲ್ಲ. ಹೌದಾ? ಹೌದು. ಹಾ. ಹಾಗಾಗಿ ಹಾ. ಕಾಲಿಗೆ ಮುಳ್ಳು ಕಲ್ಲು ಚುಚ್ಚಿದ ಕಾರಣ ಹಾ. ಕುಂಟುತ್ತಾ ಇದ್ದ ಸೀತೆ. ಹೌದಾ? ಹೌದು. ಹಾ. ಕುತ್ತಿಗೆ ಮೇಲಿರಬೇಕು. ಯಾಕೆ ಅಂತ ಹೇಳಿದ್ರೆ ಹಾ. ಈಗ ನೇರವಾಗಿ ನೋಡ್ತಾ ಹೋದ್ರೆ ಹಾ. ಎದುರಿಗೆ ಪರಪುರುಷರು ಬಂದ್ರೆ ಪರಪುರುಷರ ಮುಖ ನೋಡಿದಾಗ ಆಗುವುದಿಲ್ವೇನೆ? ಯೋಚನೆ ಮಾಡು ನೀನು. ಹೌದೌದೌದೌದು. ಕುತ್ತಿಗೆ ಮೇಲಿರಬೇಕು. ಹಾ. ಜೊತೆಯಲ್ಲಿ ಓದಾಟ ನಾ ಸೀತೆ ಇದು ಬರಲೇಬೇಕು. ಓನಾತ ನಾ ಸೀತೆ ಇಷ್ಟ ಹೇಳಿದ್ರೆ ಆಯ್ತು. ಹೌದು. ಇಷ್ಟು ಹೇಳ್ತಾ ನೀನು ಕುಂಟುತ್ತಾ ನಡೆದೆ ಅಂತ ಕತೆ ಮುಗಿದು ಹೋಯ್ತು. ನಾರದ್ರೆ ವಾ, ನಂದು ಕುಂಟ ಅಭ್ಯಾಸ ಇಲ್ಲ. ಹೌದೇನೆ? ಒಂದ್ಸರಿ ತೋರಿಸ್ತೀರಾ? ಒಂದು ನಾನು ಕುಳಿ ಚುಚ್ಕೋ. ಅಲ್ಲ, ನಂಗೆ ಸ್ವಲ್ಪ ತೋರಿಸಿ ನೋಡಿ. ಅಭಿನಯ ಅಲ್ವಾ, ನಾನು ಹೇಳ ಅದಕ್ಕೆ ಯಾಕೆ ಯೋಚನೆ ಮಾಡೋದು? ಓನಾಟ ನನ್ನ ಸೀತೆ, ಇಷ್ಟು ಮಾಡಿದ್ರೆ ಮುಗಿದಾಯ್ತು ಕತೆ. ಹೌದಾ? 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 ಆಯ್ತು, ನಾ ಪ್ರಯತ್ನ ಮಾಡ್ತೇನೆ. ಮಾಡಿ 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 ಮಾಡಿ. ಅದೆಂತದದು? ಎಂತ ಆಡ್ತಿದ್ಯೇನೆ ನೀನು? ನಾರದ್ರೆ ನಂಗೆ ಗೊತ್ತಾಗಲಿಲ್ಲ. ಆಗಲ್ಲ. ಇನ್ನೊಂದ್ಸಲಿ ಮಾಡ್ತೀನಿ. ನೋಡ. ನಾ ಮಾಡ್ತೆ. ಅಯ್ಯೋ ಎಳ್ದ. ನಾರದ್ರೆ जय जय गया सारथी नकुल उद्धार जय विनंदित जय जय चिदाभास चिन्मय चिदाकाश जय चेतन ಅನಂತ ವಂದನೆ. ಶುಭವಾಗಲಿ ಮಗನೇ. ಅಮ್ಮ ಪೂಜಾತೆ ಸೀತಾದೇವಿ ನಮೋ ನಮಃ. ಮಗು ಹನುಮ, ಇದು ನಾನು ಇಲ್ಲಿದ್ದೇನೆ. ಇಲ್ಲಿ ಇಲ್ಲಿ ಹೌದಾ? ಈ ಆಶೀರ್ವಾದ ಎಂತದ್ದು ಕೊಡು ಆಶೀರ್ವಾದ ಆಶೀರ್ವಾದ. ಯಾರಿಗೆ? ನಾನು ಮಹಾಮಾರಿ, ನೀನು ಸೀತಾದೇವಿಯ? ಅವಳ ರೂಪಕ್ಕೆ ನೀ ಸೋತೆ. ಏಕ ಸೀತೆ. ಆಶೀರ್ವಾದ. ಮಾತಾಡ್ಬೇಡ. ರಾಮ Dana
ನಿನ್ನ ನೋಡಲಿಗ ಮಯೂರದಂತೆ ನಿನ್ನ ನೋಡಲಿಗ ಮಯೂರದಂತೆ ಕಣ್ಣುಗಳಾಗ ಪ್ರಭು ಶ್ರೀರಾಮಚಂದ್ರ, ಯಾಕಪ್ಪ ನನಗಿಂತಹ ಕುಂದೊಂದನ್ನು ನೀಡಿದೆ ತಂದೆ? ಏನಾಯ್ತು ಮಗ? ದಿವ್ಯವಾಗಿರುವಂತಹ ನಿಮ್ಮ ರೂಪವನ್ನು ನೋಡುವುದಕ್ಕೆ ನನಗೆ ಎರಡೇ ಕಣ್ಣುಗಳನ್ನು ದಯಪಾಲಿಸಿ ಬಿಟ್ಟೆ. ಮತ್ತೆ ಎಷ್ಟು ಬೇಕಿತ್ತು? ಮಯೂರನಂತೆ 1000 ಕಣ್ಣುಗಳಿದ್ರೆ ಆ ಎಲ್ಲ ಕಣ್ಣುಗಳಿಂದ ನಿಮ್ಮನ್ನು ನೋಡ್ತಾ ಇದ್ದೆ. ಪರಮ ಪಾವನವಾಗಿರುವಂತಹ ನಿಮ್ಮ ಪಾದವನ್ನು ಸ್ಪರ್ಶಿಸುವುದಕ್ಕೆ ಎರಡೇ ಬಾಹುಗಳನ್ನು ಹಾಕಿದ್ದೆ ಸ್ವಾಮಿ. ಮತ್ತೆ ಎಷ್ಟು ಬೇಕು? ಕಾರ್ತವೀರ್ಯನ ಹಾಗೆ 1000 ಬಾಹುಗಳಿದ್ರೆ ಆ ಎಲ್ಲ ಬಾಹುಗಳಿಂದ ನಿಮ್ಮನ್ನು ಅಪ್ಪಿಕೊಳ್ತಾ ಇದ್ದೆ. ನಿಮ್ಮ ನಾಮವನ್ನು ಉಚ್ಚರಿಸುವುದಕ್ಕೆ ನನಗೆ ಒಂದೇ ನಾಲಿಗೆಯ ನಿತ್ಯೆಯಲ್ಲ. ಮತ್ತೆ ಪರಮಾತ್ಮ, ಪನ್ನಗನ ಹಾಗೆ 1000 ನಾಲಿಗೆಗಳಿದ್ರೆ ಆ ಎಲ್ಲ ನಾಲಿಗೆಯಿಂದ ರಾಮ 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 ಎಂದು ರಾಮ ಧ್ಯಾನದಲ್ಲಿ ಮಗ್ನರಾಗ್ತಾ ಇದ್ದೆ. ಹೇಳು ಸ್ವಾಮಿ, ಯಾಕಿಂತಹ ಕುಂದನ್ನು ನೀಡಿದೆ ನನಗೆ? ಹೇಳು ಭಗವಂತ. ಮಗು, ಸಂಖ್ಯೆಯಿಂದ ಯಾವತ್ತೂ ಯೋಗ್ಯತೆ ಎನ್ನುವುದು ನಿರ್ಧಾರ ಆಗುವುದಿಲ್ಲ. ಮತ್ತೆ ಮಯೂರಕ್ಕೆ 1000 ಕಣ್ಣುಗಳಿದ್ರೂ ಕೂಡ ನೀನು ರಾಮನನ್ನ ಕಂಡ ಹಾಗೆ ಆ ನವಿಲು ನನ್ನನ್ನು ನೋಡುವುದಕ್ಕೆ ಸಾಧ್ಯ ಇಲ್ಲ. ಹಾ, ಆದಿಶೇಷನ ಹಾಗೆ 1000 ನಾಲಿಗೆಗಳಿದ್ರೆ ಅಂತ ಹೇಳಿದೆ. ಹಾ, ಹನುಮ ರಾಮನನ್ನ ಕಂಡ ಹಾಗೆ ಆದಿಶೇಷನಲ್ಲಿಯೂ ನೋಡುವುದಕ್ಕೆ ಸಾಧ್ಯ ಇಲ್ಲ. ಆಹಾ, ಕಾರ್ತವೀರ್ಯನ ಹಾಗೆ 1000 ಭುಜಗಳಿದ್ರೆ ಅಂತ ಹೇಳಿದೆ. ಆದರೆ ಹನುಮ ರಾಮನನ್ನ ಸ್ಪರ್ಶಿಸುವ ಹಾಗೆ ಕಾರ್ತವೀರ್ಯದಲ್ಲಿಯೂ ರಾಮನನ್ನು ಸ್ಪರ್ಶಿಸುವುದಕ್ಕಾಗುವುದಿಲ್ಲ. ಹಾಗಾಗಿ ನಿನಗೆ ಸರಿಸಮನಾದವ ಮತ್ತೊಬ್ಬ ಇಲ್ಲವೇ ಇಲ್ಲ. ಹಾಗಾಗಿ ಮೊದಲೇ ಕೊಟ್ಟಂತಹ ಮಾತು, ಯಾವುದೇ ಅವತಾರವಾಗಲಿ ನಿನಗೆ ರಾಮನಾಗಿ ಕಾಣಿಸಿಕೊಳ್ತೇನೆ. ಆ ಪ್ರಕಾರವಾಗಿ ರಾಮನಾಗಿಯೇ ನಿನ್ನೆದುರು ನಿಂತಿದ್ದೇನೆ. ಏನು ಬೇಕು ಮಗನಿಗೆ? ಏನನ್ನು ಕೇಳಲಿ ಪರಮಾತ್ಮ? ಅಹೋರಾತ್ರಿ ನಿಮ್ಮನ್ನ ಕಾಣಬೇಕೆಂದು ಬಯಸಿರುವವನು ನಾನು. ನನಗೆ ಏಕಕಾಲದಲ್ಲಿ ಸೀತಾರಾಮನ ದರ್ಶನವಾದ ಮೇಲೆ ಮತ್ತೊಂದು ಆಸೆ. ಹಾಗಂತ ಕೇಳದೇ ಹೋದರೆ ಉದ್ದಟನಾಗ್ತೀನಿ. ಪರಮಾತ್ಮ, ಒಂದು ಮಾತನ್ನು ಕೇಳಲೇ? ಕೇಳು. ಇದು ತ್ರೇತೆಯಲ್ಲ ಎನ್ನುವ ವಿಷಯವನ್ನು ನಾನು ಅರಿತವನು. ಹಾಗಾದರೆ ಈ ಯುಗ ದ್ವಾಪರ ಯುಗ. ಇಲ್ಲಿ ನಿನ್ನ ಅವತಾರ ಕೃಷ್ಣಾವತಾರ. ಶ್ರೀಕೃಷ್ಣ ಸ್ವಾಮಿಯನ್ನ ಕಾಂಬ ಬಯಕೆ. ಅನುಗಾಲವೂ ಶ್ರೀರಾಮನನ್ನ ಕಣ್ತುಂಬಿಕೊಂಡಿರುವಂತ ಈ ಹನುಮನಿಗೆ ಶ್ರೀಕೃಷ್ಣ ಸ್ವಾಮಿಯ ದರ್ಶನ. ಭಗವಂತ, ನಿನ್ನ ದರ್ಶನವನ್ನ ಪಡೆದ ನಾನು ಒಂದು ಸಾರವನ್ನ ಅರ್ಥೈಸಿಕೊಂಡೆ. ಏನದು? ಶ್ರೀರಾಮಚಂದ್ರನಿಗೂ ಮತ್ತು ಶ್ರೀಕೃಷ್ಣ ಪರಮಾತ್ಮನಿಗೂ ಭೇದಗಳಿಲ್ಲ ಎನ್ನುವ ಸಾರವನ್ನ ತಿಳಿಯುವುದರ ಜೊತೆಯಲ್ಲಿ ಮತ್ತೊಂದು ಮಾತು. ತ್ರೇತೆಯಲ್ಲಿ ಲೋಕ ನಿನ್ನನ್ನ ಕೊಂಡಾಡಿದ್ದು ಹೀಗೆ: ಸೀತಾವಲ್ಲಭ ರಾಮ, ಏಕಪತ್ನಿ ವ್ರತಸ್ಥ, ಕೋದಂಡಪಾಣಿ, ಮರ್ಯಾದಾ ಪುರುಷೋತ್ತಮ ಎಂದು ಕರೆಯಲಿಲ್ಲವೇ? ಹಾಗಾದ್ರೆ ಈ ದ್ವಾಪರೆಯ ಕೃಷ್ಣಮೂರ್ತಿಯನ್ನು ಲೋಕ ಕರೆದದ್ದು ಹೇಗೆ? ಭೂಪತ್ನಿ ವಲ್ಲಭ ಎನ್ನುವುದಾಗಿ.